ಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಇವತ್ತು ವಿಜಯೇಂದ್ರ ಸ್ವಾಮಿಗಳ ಆರಾಧನಾ ದಿನ. ವಿಜಯೇಂದ್ರ ಸ್ವಾಮಿಗಳ ಕೆಲವೊಂದು ಚಿಂತನೆಗಳನ್ನು ನೋಡೋಣ ಅಂತನ್ನುವಂಥದ್ದನ್ನು ನಾವು ರಾಯರ ಸ್ತೋತ್ರದಲ್ಲಿ ಹೇಳ್ಬೇಕಾದ್ರೆ ಹೇಳ್ತೇವೆ, ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತವರ್ಧನಃ ಅಂಥೇಳಿ. ಅಂದರೆ ಸರ್ವತಂತ್ರ ಸ್ವತಂತ್ರ ಅಂಥೇಳಿ ವಿಜಯೇಂದ್ರ ಸ್ವಾಮಿಗಳನ್ನು ಸಂಬೋಧನೆ ಮಾಡಿದ್ದಾರೆ. ಅದಕ್ಕೆ ಒಂದಿಷ್ಟು ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಹೇಗೆ ನೋಡ್ಬೋದು ಆ ಒಂದು ವಾಕ್ಯದಿಂದ ಅಂತನ್ನುವಂಥದ್ದನ್ನು ವಿಚಾರ ಮಾಡೋಣಂತೆ. ಇದಕ್ಕೆ ಧೀರೇಂದ್ರ ತೀರ್ಥರು ಕೊಟ್ಟಿರುವಂತಹ ಅರ್ಥ ಏನಿದೆ ಅಂತನ್ನುವಂಥದ್ದನ್ನು ಮೊದಲು ನೋಡೋಣ. ಸರ್ವತಂತ್ರ ಸ್ವತಂತ್ರ ಅಂತಂದರೆ ಸರ್ವತಂತ್ರೇಶು ಅಂದರೆ ಸರ್ವಸಿದ್ಧಾಂತೇಶು ಸ್ವತಂತ್ರ ಅಂದರೆ ಸ್ವಾಧೀನ ಅಂತ ಅರ್ಥ. ಸರ್ವ ಸಿದ್ಧಾಂತಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದರು, ಎಲ್ಲ ಸರ್ವಶಾಸ್ತ್ರಗಳನ್ನು ಅವರ ಸ್ವಾಧೀನ ಮಾಡಿಕೊಂಡಿದ್ದರು ಅಂತನ್ನೋ ಸಲುವಾಗಿ ಸರ್ವತಂತ್ರ ಸ್ವತಂತ್ರ ಅಂತ ಕರೀತಾರೆ. ನಮಗೆ ಆ ಶಬ್ದ ಕೇಳಿದ ತಕ್ಷಣವೇ ಅದೊಂದು ಪೂರ್ಣ ಸ್ವತಂತ್ರರು, ಒಂದು ಅಹಂಕಾರಿಕವಾಗಿ ಬಳಸಲ್ಪಟ್ಟಂತಹ ಶಬ್ದ ಅಂತ ಅನ್ನಿಸ್ತದೆ. ಸರ್ವಾತ್ಮನ ಅಹಂಕಾರದ ಪ್ರಸಕ್ತಿನೇ ಇಲ್ಲದೇ ಇರುವಂತಹ ಶುದ್ಧವಾದಂತಹ ಶಬ್ದ ಅದು ಸರ್ವತಂತ್ರ ಸ್ವತಂತ್ರ ಅನ್ನುವಂಥದ್ದು. ಅದರ ಬಗ್ಗೆ ಬೇರೆ ಬೇರೆ ರೀತಿಯ ವಿಷಯ ವಿಶ್ಲೇಷಣೆಗಳನ್ನು ಹೇಗೆ ಮಾಡ್ಬೋದು ಅಂತ ಕೆಲವೊಂದು ಪಟ್ಟಿ ಮಾಡ್ತಾ ಕೂತಿದ್ದೆ ನಾನು. ಅದರಲ್ಲಿ ಕೆಲವೊಂದು ಹಂಚ್ಕೊಳ್ಳೋಣ ಅಂತ ಇವತ್ತು ಯೋಚನೆ ಮಾಡ್ತಿರುವಂಥದ್ದು. ಒಂದನೇದ್ದು ಧೀರೇಂದ್ರ ಸ್ವಾಮಿಗಳದಾದರೆ, ಇನ್ನು ಸರ್ವತಂತ್ರ ಸ್ವತಂತ್ರ ಅಂತ ಅನ್ನೋದನ್ನು ಹೀಗೆ ಯೋಚನೆ ಮಾಡ್ಬೋದು. ಸರ್ವತಂತ್ರ ಅಂತಂದರೆ ಸರ್ವತಂತ್ರಗಳು ಅಂತಂದರೆ ಶಾಸ್ತ್ರಗಳು ಅಂತ ಅರ್ಥ. ತಂತ್ರ ಅಂತಂದರೆ ಶಾಸ್ತ್ರ ಅಂತ ಅರ್ಥ. ಶಾಸ್ತ್ರೈ ಸ್ವತಂತ್ರ, ಅವುಗಳಿಂದ ಸ್ವತಂತ್ರ ಅಂದರೆ ತೃತೀಯ ತತ್ಪುರುಷ ಮಾಡ್ಬೋದು. ಇಲ್ಲಿ ಸಪ್ತಮಿ ತತ್ಪುರುಷ ಮಾಡಿದ್ದಾರೆ ಧೀರೇಂದ್ರ ಸ್ವಾಮಿಗಳು. ಉಚಿತವಾದಂಥದ್ದು, ಅತಿ ಔಚಿತ್ಯಪೂರ್ಣವಾದಂಥದ್ದು. ಈ ತೃತೀಯ ಸಮಾಸ ಮಾಡಿದರೆ ಶಾಸ್ತ್ರಗಳಿಂದ ಸ್ವತಂತ್ರರು ಅಂತ. ಏನು ಶಾಸ್ತ್ರಗಳಿಂದ ಸ್ವತಂತ್ರರು ಅಂತಂದರೆ, ಈಗ ಶಾಸ್ತ್ರಗಳ ವಿಧಿ ನಿಷೇಧಗಳನ್ನು ಮಾಡ್ತವೆ. ವಿಧಿ ನಿಷೇಧಗಳು ಯಾರಿಗೆ? ವಿಧಿ ನಿಷೇಧಗಳು ಹೇಳೋದು ಅದು ಯಾರು ಸಾಧಕನಾಗಿ ಮುಕ್ತನಾಗಬೇಕು, ಅಪರೋಕ್ಷ ಜ್ಞಾನವನ್ನು ಪಡೆದು ಮುಕ್ತನಾಗಬೇಕು ಎನ್ನುವವನಿಗೆ ಶಾಸ್ತ್ರಗಳು ಹೊರಡುವಂಥದ್ದು. ಈಗ ಶಾಸ್ತ್ರಗಳು ಹೇಳುವುದೇ ವಿಧಿ ನಿಷೇಧಗಳನ್ನು ಸಾಧಕನಿಗೆ. ಅಂದಮೇಲೆ ಇಲ್ಲಿ ಈ ಶಾಸ್ತ್ರಗಳಿಂದ ಮುಕ್ತರಾದವರು ಅಂತ ಸರ್ವತಂತ್ರಗಳಿಂದ ಸ್ವತಂತ್ರರು ಅಂದರೆ, ಈಗ ವಿಧಿ ನಿಷೇಧಗಳು ಯಾರಿಗಿಲ್ಲ ಅಂದರೆ ಮುಕ್ತರಿಗಿಲ್ಲ. ಮುಕ್ತರಿಗೆ ನೀನು ಸಂಧ್ಯಾ ವಂದನೆ ಮಾಡು, ನೀನು ಪಾಠಗಳನ್ನು ಓದು, ಅಧ್ಯಯನ ಮಾಡು ಇತ್ಯಾದಿಗಳೆಲ್ಲ ಮುಕ್ತರಿಗಿಲ್ಲ. ಯಾಕೆ? ಅವರು ಮುಕ್ತರಾಗಿ ಹೋಗಿದ್ದಾರೆ. ಅದರ ಫಲ ಏನೋ ಅದು ಕಂಡಾಯಿತು ಅವಾಗಲೇ. ಮತ್ತೆ ಯಾಕೆ ಫಲ ಕಂಡ ಮೇಲೆ ಮತ್ತೆ ಅದನ್ನು ಯಾರು ಮಾಡಲಿಕ್ಕೆ ಹೋಗ್ತಾರೆ? ಹಾಗಾಗಿ ಮುಕ್ತರಿಗೂ ಕೂಡ ಈ ಮುಕ್ತರಿಗೆ ವಿಧಿ ನಿಷೇಧಗಳು ಹೇಗಿಲ್ಲವೋ ಹಾಗೆ ಸರ್ವತಂತ್ರಗಳಿಂದ ಸ್ವತಂತ್ರ, ಸರ್ವ ವಿಧಿ ನಿಷೇಧಗಳಿಂದ ಸ್ವತಂತ್ರರು ವಿಜಯೇಂದ್ರ ಸ್ವಾಮಿಗಳು ಅಂತ. ಅಲ್ಲ, ಅವರಿನ್ನ ಮುಕ್ತರಾಗಿಲ್ಲಲ್ಲ, ಮುಕ್ತರಾದರೆ ಇಲ್ಲೆಲ್ಲಿ ಇರ್ತಾರೆ? ಮುಕ್ತರಲ್ಲಲ್ಲ, ಹೇಗೆ ಇದನ್ನು ಹೇಳ್ತೀರಿ ಅಂತಂದರೆ, ಸರಿ, ಮುಕ್ತರಾಗೋರಿದ್ದಾರೆ. ವರ್ತಮಾನ ಸಾಮೀಪ್ಯಾತ್ವಾ ವರ್ತಮಾನ ವ್ಯಪದೇಶ ಅಂತನ್ನುವಂಥ ನಿಯಮವನ್ನು ಸಂಸ್ಕೃತದಲ್ಲಿ ನೋಡ್ತೀವಿ ನಾವು. ವರ್ತಮಾನ ಹತ್ತಿರ ಇದ್ದಾಗ ವರ್ತಮಾನದ ವ್ಯಪದೇಶ ಅಂದರೆ ವ್ಯವಹಾರ ಅನ್ನೋದನ್ನು ಮಾಡಿಬಿಡ್ತೇವೆ. ಇನ್ನೂ ಹತ್ತಿರ ಇದೆ ಅಂತಂದಾಗ ಬಂತು ಅಂತ ಅಂದುಬಿಡ್ತೇವೆ ಅವಾಗಲೇ. ಇನ್ನು ಊರು ಬಂತು, ಇನ್ನು ಯಾವುದೋ ಒಂದು ಬಳ್ಳಾರಿ ಬರೋದಿದೆ, ಬಳ್ಳಾರಿ ಬಂತು ಅಂದ್ಬಿಟ್ಟಿರ್ತೀವಿ. ಅಂದರೆ ಇನ್ನೂ 1-2 ಕಿಲೋಮೀಟರ್ ದೂರ ಇದ್ದಾಗ ಅದೇ ಊರನ್ನು ವ್ಯಪದೇಶ ಮಾಡಿಬಿಡ್ತೀವಿ ನಾವು. ಹಾಗೆ ಮುಕ್ತಿ ಅಂತನ್ನೋದು ಭಾಳ ಹತ್ತಿರದಲ್ಲಿದೆ. ಅಪರೋಕ್ಷ ಜ್ಞಾನಿಗಳಾದಂಥ ವಿಜಯೇಂದ್ರ ಸ್ವಾಮಿಗಳಿಗೆ ಮುಕ್ತಿ ಅಂತನ್ನೋದು ಭಾಳ ಹತ್ತಿರದಲ್ಲಿರೋದರಿಂದ ಅವರು ಆ ವಿಧಿ ನಿಷೇಧಗಳಿಂದ ಮುಕ್ತರು ಅಂತ. ಇದ್ದಪಿ ಅಪರೋಕ್ಷ ಜ್ಞಾನಿಗೂ ಕೂಡ ಅಪರೋಕ್ಷ ಜ್ಞಾನ ಉತ್ತರದಲ್ಲಿ ಜೀವನ್ಮುಕ್ತಾವಸ್ಥಾದಲ್ಲಿ ವಿಧಿ ನಿಷೇಧಗಳು ಇದೆ, ಇಲ್ಲ ಅಂತಲ್ಲ. ಆದರೆ ಇನ್ನೇನು ಮುಗಿಸ್ಲಿಕ್ಕೆ ಹತ್ತಿರದಲ್ಲಿದ್ದಾರೆ, ಮುಕ್ತಿಗೆ ಹತ್ತಿರದಲ್ಲಿದ್ದಾರೆ ಅಂತನ್ನುವಂಥದ್ದ ಕಾರಣಕ್ಕಾಗಿ ಸರ್ವತಂತ್ರ ಸ್ವತಂತ್ರ, ಸರ್ವತಂತ್ರಗಳು ಸರ್ವ ವಿಧಿ ನಿಷೇಧಗಳಿಂದ ಆದವರು ಆಗಲಿಕ್ಕೆ ಇರುವವರು ಅನ್ನೋ ಕಾರಣಕ್ಕಾಗಿ ಸರ್ವತಂತ್ರ ಸ್ವತಂತ್ರ ಅಂತ ತೃತೀಯ ಸಮಾಸನ ಮಾಡ್ಬೋದು ಅಂತ ಒಂದು ವಿಚಾರ ಮಾಡ್ಬೋದು ನಾವು. ಇನ್ನು ಮುಂದೆ ಮೂರನೇ ಅರ್ಥ ಹೀಗೆ ಯೋಚನೆ ಮಾಡ್ಬೋದು ನೋಡ್ರಿ. ಸರ್ವತಂತ್ರ ಅಂತಂದರೆ, ತಂತ್ರಗಳು ಅಂತಂದರೆ 64 ವಿದ್ಯೆಗಳು. 64 ವಿದ್ಯೆಗಳಲ್ಲಿ ಕರತಲಾಮಲಕವಾದಂತಹ ತಳಸ್ಪರ್ಶಿಯ ವಿದ್ಯಾಜ್ಞಾನ ಇತ್ತು. ಎಷ್ಟೊಂದು ನೃತ್ಯ, ಕೆಮಿಕಲ್ಸು, ಸೈನ್ಸು, ಫಿಸಿಕ್ಸು ಎಲ್ಲದರಲ್ಲಿಯೂ ಕೂಡ ಒನ್ ಸೈಡೆಡ್. ವಿಜಯೇಂದ್ರ ಸ್ವಾಮಿಗಳು ಅಂತಂದರೆ ಅದನ್ನು ಥಂಡರ್, ಅದನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಒಂದು ದೊಡ್ಡದಾದಂಥ ವ್ಯಕ್ತಿತ್ವ. ಹಾಗಾದರೆ 64 ವಿದ್ಯೆಗಳು, ಅವುಗಳಲ್ಲಿ ಸರ್ವತಂತ್ರಗಳಲ್ಲಿ ಸ್ವತಂತ್ರರು ಅಂತಂದರೆ ಸ್ವಾಧೀನ ಮಾಡಿಕೊಂಡವರು ಅಂತ ನಾವು ಧೀರೇಂದ್ರ ಸ್ವಾಮಿಗಳ ಅರ್ಥ ಇಟ್ಕೋಬೋದು. ಆ ಎಲ್ಲ ವಿದ್ಯೆಗಳನ್ನು ತಮ್ಮ ಸ್ವಾಧೀನ ಮಾಡಿಕೊಂಡಿದ್ದರು ಅಂತ. ಏನು ಅಂತಂದರೆ, ಏನು ವಿದ್ಯೆಗಳಲ್ಲಿ ಸ್ವಾಧೀನ ಅಂತಂದರೆ ಏನು ಅಂತಂದರೆ, ಈಗ ನಮಗೆಲ್ಲ ಒಂದು ನರಸಿಂಹದೇವ್ರ ವಿಗ್ರಹ ಮಾಡ್ಕೋಬೇಕು ಅಂತಂದರೆ ಏನು ಮಾಡ್ತೀವಿ ನಾವು? ನರಸಿಂಹದೇವ್ರ ವಿಗ್ರಹ ಯಾರು ಚೆನ್ನಾಗಿ ಮಾಡ್ತಾರೋ ಅವನ ಹತ್ರ ಹೋಗಿ, ನೋಡಪ್ಪ ಇದನ್ನು ಮಾಡಿಕೊಡು ಅಂತ ಕೇಳ್ತೀವಿ. ಪರತಂತ್ರರು ನಾವು.
ಸ್ವತಂತ್ರವಾಗಿ ನಾನೇ ನನ್ನ ವಿಗ್ರಹ ಅಂತನ್ನುವಂಥದ್ದನ್ನು ಲಕ್ಷಣಗಳು ಹೇಳ್ತಾರೆ. ಈ ವಿಗ್ರಹಗಳು ಹೀಗಿರಬೇಕು, ಇಂಥದ್ದೇ ಆಕೃತಿ, ಇಷ್ಟು ಸೈಜು, ಇಷ್ಟು ಹೈಟು, ವೆಯ್ಟು, ಅದ್ರ ಕೆಮಿಕಲ್ ಕಾಂಪೋಸಿಷನ್ನು, ಸಾವಿರಾರು ನಿಯಮಗಳಿವೆ ಅವುಗಳಿಗೆಲ್ಲ. ಅದನ್ನೆಲ್ಲ ಫಾಲೋ ಮಾಡಬೇಕು. ಸುಮ್ಮನೆ ಹೆಂಗೋ ಒಂದು ಏನೋ ಒಂದು ತಂದು ಮಾಡ್ತೀವಿ ನಮ್ಮದು ಒಂದು ಅನ್ನೋ ಥರ ಅಲ್ಲ. ಭಗವಂತನ ಸಾನ್ನಿಧ್ಯ ಬರಲಿಕ್ಕೆ ನಿಯಮಗಳು ಹೇಳ್ತಾರೆ. ಆ ಎಲ್ಲ ನಿಯಮಗಳನ್ನು ಕರತಲಾಮಲಕ ಮಾಡಿಕೊಂಡು ತಮ್ಮ ನರಸಿಂಹದೇಹರ ವಿಗ್ರಹ ಅಂತನ್ನುವಂಥದ್ದನ್ನು ತಾವೇ ಮಾಡಿಕೊಂಡಿರುವಂತಹ ಮಹಾಜ್ಞಾನಿಗಳು. ಹಾಗೆ ಸರ್ವತಂತ್ರೇಶು ತಂತ್ರವಿದ್ಯೆಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಇವರು ಏನಾಗಿದ್ದರು ಅಂತಂದರೆ ಸ್ವತಂತ್ರರಾಗಿದ್ದರು, ಸ್ವಾಧೀನ ಮಾಡಿಕೊಂಡಿದ್ದರು. ಹಾಗಾಗಿ ಸರ್ವತಂತ್ರ ಸ್ವತಂತ್ರರು ವಿಜಯೇಂದ್ರ ಸ್ವಾಮಿಗಳು. ಇನ್ನೇನಪ್ಪ ಅಂತಂದರೆ ಇನ್ನು ಒಂದು ಮೊನ್ನೆ ಪಾಠದಲ್ಲೆಲ್ಲ ಈ ವಿಚಾರ ಬರ್ತಿತ್ತು, ಅದು ಇದ್ರ ಜೊತೆ ತುಂಬ ಸರಾಗವಾಗಿ ಸೇರಿಬಿಡ್ತು. ಹಾಗಾಗಿ ಆ ಚಿಂತನೆ ಒಂದು ಇಟ್ಕೊಂಡಿದ್ದೆ. ತಂತ್ರ ಅಂತಂದರೆ ಏನು ಅಂದರೆ ಪಂಚರಾತ್ರಗಳನ್ನು ತಂತ್ರ ಅಂತ ಕರೀತಾರೆ. ತಂತ್ರವಿದ್ಯೆಗಳಲ್ಲಿ ಅಧಿಕಾರ ಅಂತನ್ನುವಂಥದ್ದು ಸ್ತ್ರೀ ಶೂದ್ರರಿಗೆ ಅಂತನ್ನುವಂಥದ್ದನ್ನು ತತ್ವಪ್ರಕಾಶಿಕದಲ್ಲಿ ಟೀಕಾರಾಯರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಹೇಳ್ತಾರೆ. ಅಂದರೆ ಬರೀ ಬ್ರಹ್ಮ ಜಿಜ್ಞಾಸೆ ಮಾಡಲಿಕ್ಕೆ ಬರೀ ಬ್ರಾಹ್ಮಣನಿಗೆ ಮಾತ್ರನಾ ಅಂತಂದರೆ ಸ್ತ್ರೀ ಶೂದ್ರರಿಗೂ ಕೂಡ ಇದೆ ಅಂತನ್ನುವಂಥದ್ದನ್ನು ಅಲ್ಲಿ ತೋರಿಸ್ತಾರೆ. ಪಂಚರಾತ್ರಾದಿಗಳಲ್ಲಿ ಅಧಿಕಾರ ಅಂತನ್ನೋದಿದೆ. ಗ್ರಂಥ ಪುರಸ್ಸರವಾಗಿ ಅಲ್ಲ ಅಂತೆಲ್ಲ ವಿಚಾರಗಳಲ್ಲಿ ಬರ್ತದೆ. ಇಲ್ಲೇನು ಅಂತಂದರೆ ತಂತ್ರ ಅಂತಂದರೆ ತಂತ್ರಜ್ಞಾನದಲ್ಲಿ ಅಧಿಕಾರ ಅಂತನ್ನುವಂಥದ್ದು ಶ್ರೀ ಶೂದ್ರರಿಗೆ. ಆ ತಂತ್ರಜ್ಞಾನದಲ್ಲಿ ಅಧಿಕಾರ ಇರುವಂತಹ ಅವರಿಗೆ ಅಪರೋಕ್ಷ ಜ್ಞಾನ ಅಂತನ್ನುವುದು ಕದಾಚಿತ್ ಶ್ರವಣಾದಿಗಳಿಂದಲೂ ಬರ್ತದೆ ಅಂತನ್ನುವಂಥದ್ದನ್ನು ಹೇಳಿದ್ದಾರೆ. ಶ್ರವಣದಿಂದಲೇ ಅಪರೋಕ್ಷ ಜ್ಞಾನ ಆಗಿಬಿಡ್ತದೆ ಅಂತ. ಅದು ಒಂದು ಅತಿ ಉತ್ತಮವಾದಂಥ ಅಪರೋಕ್ಷ ಅಲ್ಲ. ಅದರ ಅಪರೋಕ್ಷ ಯಾವಾಗಲೂ ಅತ್ಯುತ್ತಮನೇ. ಆದರೆ ಅಪರೋಕ್ಷದಲ್ಲಿಯೇ ನಾವು ಒಂದು ತಾರತಮ್ಯಗಳನ್ನು ನೋಡಿದಾಗ ಉತ್ತಮರ ಅಪರೋಕ್ಷ ಅಂತ ಅನ್ನೋದು ಶ್ರವಣದಿಂದ ಆಗೋಲ್ಲ. ಇನ್ನು ಯಾವುದರಿಂದ ಆಗ್ತದೆ? ಸತತ ಶಾಸ್ತ್ರ ವಿಮರ್ಶೇಣ ಅಥವಾ ಧ್ಯಾನದಿಂದ. ಸತತ ಶಾಸ್ತ್ರ ವಿಮರ್ಶ ಅಥವಾ ಧ್ಯಾನದಿಂದ ಬರುವಂಥದ್ದು ಅತ್ಯುತ್ತಮವಾದಂತಹ ಅಪರೋಕ್ಷ ಜ್ಞಾನ. ಅದು ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಇರ್ತದೆ. ಸರಿ, ಆ ಅಪರೋಕ್ಷ ಜ್ಞಾನ ತಂತ್ರಕ್ಕೆ ಇಲ್ಲಿಗೆ ಸ್ವತಂತ್ರ ಸ್ವತಂತ್ರ ಅನ್ನೋದಕ್ಕೆ ಏನು ಸಂಬಂಧ ಬಂತು ಅಂತಂದರೆ, ಸರ್ವತಂತ್ರ ಅಂತಂದರೆ ನಾವಲ್ಲಿ ಏನು ಮಾಡಬೇಕು? ಸರ್ವತಂತ್ರ ಶಬ್ದೇನ ಸರ್ವತಂತ್ರದಿಂದ ಸರ್ವತಂತ್ರಜನ್ಯವಾದಂತಹ ಅಪರೋಕ್ಷ ಜ್ಞಾನದಲ್ಲಿ ಲಕ್ಷಣ ಮಾಡ್ಕೋಬೇಕು. ಸರ್ವತಂತ್ರಜನ್ಯವಾದಂಥ ಅಪರೋಕ್ಷ ಜ್ಞಾನ ಅಂತಂದರೆ ತಂತ್ರಗಳು ಅಂದರೆ ಪಂಚರಾತ್ರಾದಿಗಳು. ಸರ್ವತಂತ್ರ ಅಂದರೆ ಸರ್ವ ಪಂಚರಾತ್ರಾದಿ ವಿದ್ಯಾಗಳು ಸ್ತ್ರೀ ಶೂದ್ರರಿಗಿರುವಂಥ ಅಧಿಕಾರದಲ್ಲಿರುವಂಥದ್ದು. ಸರ್ವತಂತ್ರಗಳಿಂದ ಜನ್ಯವಾದ ಅಪರೋಕ್ಷ ಜ್ಞಾನ ಅಂತನ್ನುವಂಥದ್ದನ್ನು ತಗೋಬೇಕು ನಾವು ಸರ್ವತಂತ್ರ ಅನ್ನೋ ಶಬ್ದದಿಂದ. ಸರ್ವತಂತ್ರ ಅಂದರೆ ಸರ್ವತಂತ್ರಗಳಿಂದ ಜನ್ಯವಾದ ಅಪರೋಕ್ಷ ಜ್ಞಾನ. ಅದರಿಂದ ತೈಹಿ ಸ್ವತಂತ್ರ, ಮತ್ತು ಅದರಿಂದ ಸ್ವತಂತ್ರರಾದವರು ಅಂದರೆ ದೂರರಾದವರು. ಅಂದರೆ ಸಾಮಾನ್ಯವಾದಂತಹ ಮನುಷ್ಯೋತ್ತಮರಲ್ಲ ಅವರು. ಸಾಮಾನ್ಯರಾದಂತಹ ಮನುಷ್ಯರಾಗಿ ಅಪರೋಕ್ಷ ಜ್ಞಾನವನ್ನು ಪಡೆದವರಲ್ಲ. ಉತ್ತಮರಿಗೆ ಆಗುವಂಥ ಅಪರೋಕ್ಷ ಜ್ಞಾನವನ್ನು ಪಡೆದವರು ವಿಜಯೇಂದ್ರ ಸ್ವಾಮಿಗಳು. ಹಂಗೆ ಸರ್ವತಂತ್ರೈಹಿ ಜನ್ಯವಾದಂತಹ ಅಪರೋಕ್ಷ ಜ್ಞಾನ, ಅದರಿಂದ ಸ್ವತಂತ್ರರಾದವರು ಅಂತನ್ನೋ ಕಾರಣಕ್ಕಾಗಿಯೂ ಕೂಡ ವಿಜಯೇಂದ್ರ ಸ್ವಾಮಿಗಳನ್ನು ಸರ್ವತಂತ್ರ ಸ್ವತಂತ್ರರು ಅಂತ ಕರೀತಾರೆ. ಮತ್ತು ಅವರಿಗಾಗುವಂಥ ಅಪರೋಕ್ಷ ಜ್ಞಾನ ಭಾಳ ದೊಡ್ಡದಾದಂತಹ ಉತ್ತಮರ ಅಪರೋಕ್ಷ ಅಂತನ್ನುವಂಥದ್ದು ಆಗ್ತದೆ ಅವರಿಗೆ. ಹಾಗಾಗಿ ಸಾಮಾನ್ಯ ಅಪರೋಕ್ಷ ಜ್ಞಾನಿಗಳಿಂದ ಅತ್ಯಂತ ಭಿನ್ನರಾಗಿ ವಿಲಕ್ಷಣವಾದಂಥ ಅಪರೋಕ್ಷ ಜ್ಞಾನಿಗಳನ್ನೇ ಅಷ್ಟು ದೊಡ್ಡವರು ಅಂತ ಕರಿತೀವಿ. ಅದರಲ್ಲಿ ಉತ್ತಮ ಅಪರೋಕ್ಷ ಜ್ಞಾನಿಗಳು ವಿಜಯೇಂದ್ರ ಸ್ವಾಮಿಗಳು ಅನ್ನೋ ಕಾರಣಕ್ಕಾಗಿಯೂ ಕೂಡ ಸರ್ವತಂತ್ರ ಸ್ವತಂತ್ರ ಅಂತ ಅವ್ರನ್ನ ಕರಿಬೋದು. ಇದು ನಾಲ್ಕನೇದಾದರೆ, ಇನ್ನು ಐದನೇದ್ದನ್ನು ನಾವು ವಿಚಾರ ಮಾಡಲಿಕ್ಕೆ ಹೊರಟಾಗ ಐದನೇದ್ದು ಹೀಗೆ. ತಂತ್ರ ಅಂತಂದರೆ ಈ ಎಲ್ಲ ನೋಡ್ತೀವಲ್ಲ ನಾವು, ವಾಮಾಚಾರ ಮಾಟಮಂತ್ರಗಳೆಲ್ಲ ಮಾಡ್ತಾರೆ. ಅದು ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರಿಗಂತೂ ಇದೆಲ್ಲ ತಪ್ಪಿದ್ದಲ್ವೇ ಅಲ್ಲ. ಎಲ್ಲವನ್ನು ಎದುರಿಸುವಂಥ ಪ್ರಸಂಗಗಳು ತುಂಬ ಇರ್ತವೆ. ಹಿಂದಿನ ಕಾಲದಲ್ಲೂ ಕೇಳೀವಿ, ಈ ಕಾಲದಲ್ಲೂ ಎಷ್ಟೊಂದು ಕೇಳ್ತೀವಿ. ಅಂದರೆ ಸರ್ವತಂತ್ರಗಳು, ಎಲ್ಲ ವಾಮಾಚಾರಾದಿ ವಿದ್ಯೆಗಳು, ಬರೀ ವಾಮಾಚಾರ ಅಂದೇ ಅಂತಲ್ಲ, ಇತ್ಯಾದಿ ಇವರನ್ನು ಕೆಣಕಿ ಇವರನ್ನು ತಮ್ಮ ಸ್ಥಾನದಿಂದ ಚ್ಯುತಿಗೊಳಿಸಬೇಕು ಎನ್ನುವಂತಹ ಪ್ರಚೋದನೆಯಿಂದ ಹೊರಟಂತಹ ಬುದ್ಧಿಗಳು ಎಲ್ಲವೂ ಕೂಡ ಸರ್ವತಂತ್ರ. ಅವುಗಳೆಲ್ಲದರಿಂದಲೂ ಕೂಡ ಸ್ವತಂತ್ರ. ಯಾವೂ ಕೂಡ ಇವರನ್ನು ಬಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ತೇವೆ ವಿಜೇಂದ್ರ ಸ್ವಾಮಿಗಳಿಗೆ ಯಾರೋ ಒಬ್ಬ ವೇಶ್ಯ ಸ್ತ್ರೀಯವಳು ಇವರಲ್ಲಿ ಬ್ರಹ್ಮಚರ್ಯ ಅಂತ ಅನ್ನೋದು ಹೇಗೆ ನಾವು ಪರೀಕ್ಷೆ ಮಾಡೋದು, ಯತಿಗಳ ಬ್ರಹ್ಮಚರ್ಯ ಪರೀಕ್ಷೆ ಹೇಗೆ ಮಾಡೋದು ಅಂಥೇಳಿ ಸವಾಲು ಒಡ್ಡಿದಾಗ ಕಿಂಚಿತ್ತೂ ಕೂಡ ಒಂದು ಹಂತದ ಕಿಂಚಿತ್ತೂ ವಿಕಾರ ಇಲ್ಲದೇನೆ ತಮ್ಮ ಶುದ್ಧವಾದಂಥ ಬ್ರಹ್ಮಚರ್ಯ ಅಂತನ್ನುವಂಥದ್ದನ್ನು ತೋರಿಸಿದಂತಹ ಮಹಾ ವಿರಕ್ತ ಶಿಖಾಮಣಿಗಳು. ಹಾಗಾಗಿ ಸರ್ವತಂತ್ರಗಳು ಇವರನ್ನು ಕೆಡವಲಿಕ್ಕೆ ಬಂದರು. ಸರ್ವತಂತ್ರಗಳಿಂದಲೂ ಬಾಧಿತರಾಗದೇನೆ ಸರ್ವತಂತ್ರೈಹಿ ಸ್ವತಂತ್ರ, ಎಲ್ಲ ಈ ವಾಮಾಚಾರಾದಿಗಳಿಂದ ಸ್ವತಂತ್ರರಾದವರು. ಹಾಗಾಗಿ ಸರ್ವತಂತ್ರ ಸ್ವತಂತ್ರ. ಆ ರೀತಿ ಅವ್ರನ್ನ ಚಿಂತನೆ ಮಾಡೋದ್ರಿಂದ ನಮಗೂ ಯಾವುದೇ ರೀತಿಯಾದಂಥ ಕೆಟ್ಟ ಬಾಧೆಗಳು ಆಗೋದಿಲ್ಲ. ಇದು ಐದನೇ ವಿಚಾರ ಹೀಗೆ ಮಾಡೋದಾದರೆ, ಆರನೇದೇನು ಅಂತಂದರೆ ತಂತ್ರ ಅಂತಂದರೆ
ನಾವು ಗೀತಾದಲ್ಲಿ ನೋಡ್ತೀವಿ, ತಂತ್ರ ಅಂತಂದರೆ ಯೋಗ ಅಥವಾ ಉಪಾಯ ಅಂತ ಕರೀತಾರೆ. ಉಪಾಯ ಏನು? ಉಪಾಯ ಅಂತಂದರೆ ಪ್ಲ್ಯಾನ್. ಏನು ಪ್ಲ್ಯಾನ್? ಯಾವುದಕ್ಕೆ ಪ್ಲ್ಯಾನು? ಯಾವುದಕ್ಕೆ ಉಪಾಯ ಮಾಡ್ತೀರಿ ನೀವು ಅಂತಂದರೆ ಅಪರೋಕ್ಷ ಜ್ಞಾನಕ್ಕೆ ಉಪಾಯ ಅಂತ ಅನ್ನೋದನ್ನು ಉಪಾಯ ಅಂತ ಕರೆದಿದ್ದಾರೆ ಗೀತಾದಲ್ಲಿ. ಅಪರೋಕ್ಷ ಜ್ಞಾನಕ್ಕೆ ಉಪಾಯವಾದ ಯಾವುದು ಅಂತ ಹೇಳಬೇಕಾದ್ರೆ ಯೋಗವನ್ನು ಹೇಳ್ತೀನಿ ಅಂತ ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜನ ನಿರ್ದ್ವಂದ್ವ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಒಂದು 5 ಯೋಗಗಳಿಗೆ ಸಂಬಂಧಪಟ್ಟಂತಹ ತ್ರಿಗುಣ ಸಂಬಂಧಿಯಾದ್ದರಲ್ಲಿ ಮನಸ್ಸು ಇಡುತ್ತದೆ, ಅದರಿಂದ ಹೊರಗೆ ಬಾ, ನಿರ್ದ್ವಂದ್ವನಾಗು, ನಿತ್ಯ ಸತ್ವಸ್ಥನಾಗು, ನಿರ್ಯೋಗಕ್ಷೇಮನಾಗು, ಆತ್ಮವಾನಾಗು ಅಂತ ಈ ವಿಚಾರಗಳನ್ನು ಅಲ್ಲಿ ತಿಳಿಸ್ತಾನೆ. ಅಲ್ಲಿ ನಾವು ಆತ್ಮವಾನ್ ಅಂತನ್ನುವಂಥದ್ದು ಒಂದನ್ನು ಹಿಡಿಯೋಣಂತೆ. ಎಲ್ಲವನ್ನು ಒಟ್ಟಿಗೆ ತೊಗೊಳ್ಳೋದಕ್ಕಿಂತ ಒಂದನ್ನು ತೊಗೊಂಡ್ರೆ ಸ್ವಾರಸ್ಯವಾಗಿ ಅರ್ಥ ಬರ್ತದೆ. ಆತ್ಮವಾನ್ ಅಂತಂದರೆ ಆತ್ಮ ಅಂದರೆ ಏನು? ಆತ್ಮ ಸ್ವಾಮಿ ರೀತಿ ಪ್ರೋಕ್ತ ಅಂತೇಳಿ. ಆತ್ಮ ಅಂದರೆ ಸ್ವಾಮಿ ಅಂತ ಅರ್ಥ. ಸ್ವಾಮಿ ಅಲ್ಲಿ 4ನೇ ಅಧ್ಯಾಯದ ಸೂತ್ರ ಭಾಷ್ಯದಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಯಾವುದನ್ನು ಅನಿವಾರ್ಯವಾಗಿ ಏನೆಲ್ಲ ನೀವು ದೇವರ ಗುಣಗಳನ್ನು ಚಿಂತನೆಗಳನ್ನು ಎಲ್ಲ ಬಿಟ್ಟರು ಮರೆತರು ಆಗದೇ ಇದ್ರೂ ಅನಿವಾರ್ಯವಾಗಿ ಮಾಡಲಿಕ್ಕೆ ಇರುವಂತಹ ಅವಶ್ಯಕವಾದಂತಹ ಉಪಾಸನೆ, ಗುಣ ಉಪಾಸನೆ ಅಂದರೆ ಆತ್ಮ, ಅವನು ಸ್ವಾಮಿ ಅಂತ ಉಪಾಸನೆ ಮಾಡಿರಿ. ನನ್ನ ಸ್ವಾಮಿ ಯಾರಪ್ಪ ಅಂತಂದರೆ ನನ್ನ ಆಫೀಸಿನ ಬಾಸ್ ಅಲ್ಲ, ನನ್ನ ಗಂಡ ಮತ್ತೆ ಮತ್ತೊಬ್ಬರು ಅಲ್ಲ, ಭಗವಂತನೇ ನನಗೆ ಸ್ವಾಮಿ ಅಂತ ಚಿಂತನೆ ಮಾಡುವಂಥದ್ದು. ಆ ಸ್ವಾಮಿತ್ವೋಪಾಸನ ಅಂತ ಅನ್ನೋದನ್ನು ಓಂ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಓಂ ಅಂತ ಸೂತ್ರದಲ್ಲಿ ಹೇಳ್ಕೊಡ್ತಾರೆ. ಹಾಗಾಗಿ ಸ್ವಾಮಿತ್ವ ಅಂತನ್ನುವಂಥದ್ದನ್ನು ಆತ್ಮಶಬ್ದದಿಂದ ತೊಗೊತೀವಿ. ಅಂದರೆ ತಂತ್ರ ಅಂತಂದರೆ ಯೋಗ ಅಂತಾಯಿತು, ಉಪಾಯ ಅಂತಾಯಿತು. ಅದು ಯಾವುದು ಅಂತಂದರೆ ಸ್ವಾಮಿತ್ವ ರೂಪವಾದಂಥ ಉಪಾಯ, ಸ್ವಾಮಿತ್ವ ಉಪಾಸನೆ ರೂಪವಾದಂಥ ಉಪಾಯ. ಅದನ್ನು ಯೋಗ ಶಬ್ದದಿಂದ, ತಂತ್ರ ಶಬ್ದದಿಂದ ನಮಗೆ ತಿಳಿ. ತಂತ್ರ ಅಂತಂದರೆ ಸ್ವಾಮಿತ್ವೋಪಾಸನ. ಸರ್ವತಂತ್ರ ಅಂತಂದರೆ ಸರ್ವಪದಕ್ಕೆ ಪೂರ್ಣಾತ ಅಂತನೂ ಅರ್ಥ ಇದೆ. ಪೂರ್ಣ ಅಂತಂದರೆ ಅಲ್ಲಿ ಸೂತ್ರದಲ್ಲಿಯೂ ಕೂಡ 4ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾರೆ. ಓಂ ಬ್ರಹ್ಮದೃಷ್ಟಿರುತ್ಕರ್ಷಾತ್ ಓಂ ಅಂತ. ಯಾವುದೇ ಗುಣವನ್ನು ಭಗವಂತನಲ್ಲಿ ಚಿಂತನೆ ಮಾಡಬೇಕಾದ್ರೆ ಪೂರ್ಣವಾಗಿದೆ ಅಂತ. ಇವನು ದಾನ ಮಾಡ್ತಾನೆ ಅಂತಂದರೆ ಎಷ್ಟು ಜನಕ್ಕೆ ಮಾಡ್ಬೋದು? ಅವನ ಹತ್ರ ಒಂದು 10 ಲಕ್ಷ ರೂಪಾಯಿ ಇದ್ದರೆ 10 ಲಕ್ಷ ರೂಪಾಯಿ ಖಾಲಿ ಆಗೋ ತನಕ ಮಾಡ್ಬೋದು. ಆಮೇಲೆ ಏನು ಮಾಡ್ತಾನೆ? ನನಗೆ ಕೊಡಲಿಕ್ಕಾಗಲ್ಲ ಅಂತಲೇ ಹೇಳಬೇಕಲ್ಲ. ಆದರೆ ಎಷ್ಟು ಕೇಳಿದ್ರು ಕೊಡ್ತೀನಿ, ಮುಗಿಯೋದೇ ಇಲ್ಲ ಅನ್ನೋ ಸಂಪತ್ತಿರೋದು ವಿಷ್ಣುವಿನಲ್ಲಿ ಮಾತ್ರ. ಪೂರ್ಣ ಸಂಪತ್ತು ಉಳ್ಳವನು ಅವನು. ಹಾಗಾಗಿ ಸಂಪತ್ತು ಅಂತ ವಿಚಾರ ಮಾಡಿದಾಗ ಪೂರ್ಣ ಸಂಪತ್ತು ಅವಂದೇ, ಸ್ವಾಮಿತ್ವ ಅಂತ ವಿಚಾರ ಮಾಡಿದಾಗ ಪೂರ್ಣ ಸ್ವಾಮಿತ್ವ ಅವಂದೇ. ಅವನು ಬಿಟ್ಟರೆ ಬೇರೆಯವರಲ್ಲಿ ಸ್ವಾಮಿತ್ವ ಇರಬಹುದು. ನಾನು ನನ್ನ ಮಗನಿಗೆ ಸ್ವಾಮಿನೇ, ನನಗೆ ನಮ್ಮ ಗುರುಗಳು ಸ್ವಾಮಿನೇ. ಆದರೆ ಪೂರ್ಣ ಸ್ವಾಮಿತ್ವ ಎಲ್ಲ ಚರಾಚರ ಸರ್ವ ಪದಾರ್ಥಗಳಿಗೂ ಸರ್ವಕಾಲದಲ್ಲಿಯೂ ಕೂಡ ಸ್ವಾಮಿಯಾದವನು ಅವನು ಬಿಟ್ಟರೆ ಯಾರಿಗೂ ಇಲ್ಲವೇ ಇಲ್ಲ ಅಂತ ಸ್ವಾಮಿತ್ವ. ಹಾಗಾಗಿ ಪೂರ್ಣ ಸ್ವಾಮಿತ್ವ. ಸರ್ವತಂತ್ರ ಅಂತಂದರೆ ಸರ್ವ ಅಂದರೆ ಪೂರ್ಣ, ತಂತ್ರ ಅಂದರೆ ಸ್ವಾಮಿತ್ವ. ಹಾಗಾಗಿ ಪೂರ್ಣ ಸ್ವಾಮಿತ್ವ ಅಂತ ಅನ್ನೋದು ಯಾರಲ್ಲಿದೆ? ಅದು ವಿಷ್ಣುವಿನಲ್ಲಿ ಮಾತ್ರ ಇರುವಂಥದ್ದು. ಹಾಗೆ ಸರ್ವತಂತ್ರ ಅಂತಂದರೆ ಪೂರ್ಣ ಸ್ವಾಮಿತ್ವ ಅಂತ ಅರ್ಥ. ಆ ಪೂರ್ಣ ಸ್ವಾಮಿತ್ವವನ್ನು ಸರ್ವತಂತ್ರೇ, ಆ ಪೂರ್ಣ ಸ್ವಾಮಿತ್ವದಲ್ಲಿ ಸ್ವತಂತ್ರ ಅಂದರೆ ಸ್ವಾಧೀನ ಅಂದರೆ ಮತ್ತು ಸ್ವಾಧೀನ ಮಾಡಿಕೊಂಡಿರುವಂಥವರು. ಅಂದರೆ ಆತ್ಮೋಪಾಸನೆ ಅಂತನ್ನುವಂಥದ್ದನ್ನು ಅತಿ ಕೌಶಲಪೂರ್ವಕವಾಗಿ ಬುದ್ಧಿಯಲ್ಲಿ ಅತಿ ಚುರುಕಾಗಿ ಅತಿ ಉತ್ಕೃಷ್ಟವಾಗಿ ಸ್ವಾಮಿತ್ವೋಪಾಸನೆ ಅಂತನ್ನುವುದನ್ನು ಮಾಡುವುದರಲ್ಲಿ ಮುಂಚೂಣಿಯಲ್ಲಿರುವವರು ವಿಜಯೇಂದ್ರ ಸ್ವಾಮಿಗಳು. ಸರ್ವತಂತ್ರ ಸ್ವತಂತ್ರ, ಪೂರ್ಣ ಸ್ವಾಮಿತ್ವದ ಸ್ವಾಧೀನ ಅಂತನ್ನುವಂಥದ್ದನ್ನು ಇಟ್ಕೊಂಡಿರುವವರು. ನೋಡ್ರಿ, ನಾವು ಪ್ರಾರಂಭ ಮಾಡಿದಾಗ ಎಲ್ಲಿ ವಿಜಯೇಂದ್ರ ಸ್ವಾಮಿಗಳು ಏನಪ್ಪ ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ಕೊಂಡು ಬಿಟ್ಟಿದ್ದಾರಲ್ಲ ಅಂತಂದರೆ, ಸರ್ವತಂತ್ರ ಸ್ವತಂತ್ರ ಅಂತಂದರೆ ಸರ್ವತಂತ್ರನಾದಂತಹ ಅಂತಂದರೆ ಪೂರ್ಣ ಸ್ವಾಮಿಯಾದಂತಹ ಪರಮಾತ್ಮನ ಆತ್ಮೋಪಾಸನೆಯನ್ನು ಸ್ವಾಧೀನ ಮಾಡ್ಕೊಂಡವ್ರು. ಅಂದರೆ ಅವನ ದಾಸ್ಯವನ್ನು ಸ್ವಾಧೀನ ಮಾಡ್ಕೊಂಡವ್ರು. ಹೆಂಗಿದೆ ನೋಡ್ರಿ, ತಮ್ಮ ಅಹಂಕಾರದಿಂದ ನಾನು ರಾಜ್ಯವನ್ನು ಸ್ವಾಧೀನ ಮಾಡಿಕೊಂಡೆ, ಒಂದು ಆ ಬಂಗಾರವನ್ನು ಸ್ವಾಧೀನ ಮಾಡಿಕೊಂಡೆ, ಒಂದು ಜಿಲ್ಲೆಯನ್ನು ಸ್ವಾಧೀನ ಮಾಡಿಕೊಂಡೆ, ಜನರನ್ನು ಸ್ವಾಧೀನ ಮಾಡಿಕೊಂಡೆ. ಇಲ್ಲ, ಯಾವುದರಲ್ಲಿ ಸ್ವಾಧೀನ ಅಂತಂದರೆ ಭಗವಂತನ ದಾಸ್ಯವನ್ನು ಸ್ವಾಧೀನ ಮಾಡಿಕೊಂಡವರು, ಭಗವಂತನನ್ನು ಸ್ವಾಮಿ ಅಂತ ಶರಣಾಗತಿಯ ಕಲೆಯನ್ನು ಸ್ವಾಧೀನ ಮಾಡಿಕೊಂಡವರು. ಹಾಗಾಗಿ ಸರ್ವತಂತ್ರ ಸ್ವತಂತ್ರ ಅವರು ವಿಜಯೇಂದ್ರ ಸ್ವಾಮಿಗಳು ಅಂತ. ಇನ್ನು ಕೊನೆಯದೊಂದು ಎಷ್ಟೊಂದು ಬರೆದಿದ್ದೀನಿ ಇದರಲ್ಲಿ, ಹಾಗೆ ಹೇಳ್ಕೊಂಡು ಹೋದರೆ ಇದು ಮುಗಿಯಲ್ಲ. ಇದು ಹಿಂಗೆ ನೂರಾರು ಬೆಳ್ಕೊಂಡು ಹೋಗ್ತದೆ. ಅದು ಆ ಶಬ್ದಗಳ ಪ್ರಯೋಗನೇ ಹಾಗಿದೆ. ಅದು ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೇಳಬೇಕಾದ್ರೆ ಒಂದು ಮಧ್ವ ಸಿದ್ಧಾಂತ ಸಾರೋದ್ಧಾರ ಅಂಥೇಳಿ ಒಂದು ಗ್ರಂಥ ಮಾಡಿದ್ದಾರೆ ಅವರು. ಆ ಗ್ರಂಥವನ್ನು ನೋಡ್ತಿದ್ದೆ ನಾನು. ಸತ್ಯಸ್ಯ ಜಗತಸ್ರಷ್ಟ ಪಾತಾ ಹರ್ತ ನೃಕೇಸರಿ ಲಕ್ಷ್ಮೀವಾನ್ ವಿಜಯೀಂದ್ರಸ್ಯ
ಮಂಗಲಾನಿ ದಿಶೇತ್ ಸದಾ ಅಂಥೇಳಿ ಲಕ್ಷ್ಮೀ ವಿಜಯೇಂದ್ರ ಸ್ವಾಮಿಗಳು ಭಗವಂತನನ್ನು ನರಸಿಂಹನನ್ನು ಅಲ್ಲಿ ಉಪಾಸನೆ ಮಾಡ್ತಾರೆ. ಆದಮೇಲೆ ಮುಂದೆ ಹೇಳ್ಕೊಳ್ತಾರೆ, ಸರ್ವತಂತ್ರ ಸ್ವತಂತ್ರೇಣ ವಿಜಯೀಂದ್ರಾಖ್ಯ ಭಿಕ್ಷುಣ ಕ್ರಿಯತೆ ಮಧ್ವ ಸಿದ್ಧಾಂತ ಸಾರೋದ್ಧಾರ ಸತಾಮುದಯ ಅಂತ ಈ ಮಧ್ವ ಸಿದ್ಧಾಂತ ಸಾರ ಅಂತನ್ನುವಂತಹ ಅತ್ಯುತ್ಕೃಷ್ಟ ಗ್ರಂಥ. ಈ ಗ್ರಂಥದಲ್ಲಿ ಸತ್ಯತ್ವ, ಜಗತ್ ಸತ್ಯತ್ವ ಅಂತನ್ನುವಂಥದ್ದನ್ನು, ಜಗತ್ತು ಮಿಥ್ಯ ಅಲ್ಲ, ಸುಳ್ಳಲ್ಲ, ನಾವೇನೆಲ್ಲ ಅನುಭವಿಸ್ತಿದ್ದೀವೋ ಅದೆಲ್ಲ ಸತ್ಯ ಎನ್ನುವಂತಹ ವಿಚಾರಗಳನ್ನು ಅಲ್ಲಿ ತುಂಬ ಅತೀ ಉತ್ಕೃಷ್ಟವಾಗಿ ವಿವರಣೆ ಕೊಟ್ಟಿದ್ದಾರೆ. ಟೀಕಾರಾಯರು, ಆಚಾರ್ಯರು ಕೊಟ್ಟಂತಹ ಎಲ್ಲ ವಿಚಾರಗಳನ್ನು ಸುಲಭವಾಗಿ ಅದನ್ನು ಒಂಥರ ಮತಿಸಿ ಬೆಣ್ಣೆ ತೆಗೆದಂಗೆ ನಾವು ಅದನ್ನು ತತ್ವಪ್ರಕಾಶಿಕ, ಸುಧಾ ಇತ್ಯಾದಿ ಗ್ರಂಥಗಳೆಲ್ಲ ಓದಿದಾಗ ಅದು ನಾವೇ ಮಥನ ಮಾಡ್ಕೊಂಡು ಬೆಣ್ಣೆ ತೆಗಿಬೇಕಲ್ಲಿ. ಅಲ್ಲಿ ನೇರವಾಗಿ ಬೆಣ್ಣೆ ಸಿಗಲ್ಲ. ಆದರೆ ಅವ್ರು ಬೆಣ್ಣೆನ ಇಟ್ಬಿಟ್ಟಿದ್ದಾರೆ ಇಲ್ಲಿ ಈ ಗ್ರಂಥದಲ್ಲಿ. ಅಷ್ಟು ಚೆನ್ನಾಗಿ ಮಧ್ವ ಸಿದ್ಧಾಂತ ಸಾರೋದ್ಧಾರ ಅಂತ ಒಂದು ಗ್ರಂಥ ರಚನೆ ಮಾಡಿದ್ದಾರೆ. ಅಲ್ಲಿ ಅವರು ಆರಂಭದಲ್ಲಿ ಹೇಳ್ಕೊತಾರೆ, ಎಷ್ಟೊಂದು ಕಡೆ ಹೇಳ್ಕೊತಾರೆ ಸರ್ವತಂತ್ರ ಸ್ವತಂತ್ರೇಣ ಅಂತ ಹೇಳೋದ್ರ ಮೂಲಕ ಭಗವಂತನ ಒಂದು ಅನುಸಂಧಾನದ ಪರಾಕಾಷ್ಠೆ ಅಂತನ್ನುವಂಥದ್ದು ಎಷ್ಟಿದೆ ಆ ಶಬ್ದದಲ್ಲಿ ಅಂತನ್ನುವಂಥದ್ದನ್ನು ಯೋಚನೆ ಮಾಡ್ಬೋದು ನಾವು. ಏನು ಅಂದರೆ 8ನೇದಾಗಿ ನೋಡೋದಾದರೆ ಯೋ ದೇವಾನಾಂ ನಾಮಧ ಏಕ ಏವ ಅಂತ ಶ್ರುತಿ. ಎಲ್ಲ ದೇವತೆಗಳಿಗೆ ಹೆಸರಿಟ್ಟವನು, ನಾಮಕರಣ ಮಾಡಿದವನು ಪರಮಾತ್ಮ. ಅವನ ಹೆಸರುಗಳೇ ಎಲ್ಲರೂ ಕೂಡ ಪಡೆಯೋದು ಹೊರತಾಗಿ ಸ್ವತಂತ್ರವಾಗಿ ಯಾರಿಗೂ ಅವರ ಹೆಸರು ಅಂತನ್ನೋದು ಇಲ್ಲೇ ಇಲ್ಲ ಅಂತ ನಾವು ಸಮನ್ವಯಾಧಿಕರಣ ನ್ಯಾಯಸೋಧದಲ್ಲೆಲ್ಲ ಸಾಕಷ್ಟು ನೋಡ್ತೇವೆ ಅದನ್ನು ಹೇಗೆ ಹೊಂದಿಸೋದು ಅಂತನ್ನುವಂಥದ್ದನ್ನು. ಏನು ಅಂತಂದರೆ ಸರ್ವತಂತ್ರ ಸ್ವತಂತ್ರನಾದವನು ಯಾರಪ್ಪ? ಸರ್ವತಂತ್ರ ಸ್ವತಂತ್ರ ಅಂತಂದರೆ ಅವನು ಶ್ರೀಹರಿ ಬಿಟ್ಟರೆ ಬೇರೆ ಯಾರೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ವತಂತ್ರ ಸ್ವತಂತ್ರ ಅಂದರೆ ಶ್ರೀಹರಿ ಪರಮಾತ್ಮನೇ. ಸರ್ವತಂತ್ರ ಸ್ವತಂತ್ರೇಣ ವಿಜಯೀಂದ್ರಾಖ್ಯ ಭಿಕ್ಷುಣ ಅಂತ ಹೇಳಿದ್ದಾರೆ. ವಿಜಯೀಂದ್ರ ಎನ್ನುವ ಹೆಸರುಳ್ಳ ಅಂತಂದರೆ ಈ ಮೊದಲಿತ್ತು ಅಂತ ಆಗಬೇಕಲ್ಲ, ಅದಿದ್ದರೆ ಅದನ್ನು ಉಳ್ಳವನಾಗ್ಬೋದು. ಇವರು ಇರೋ ಮೊದಲು ಒಂದು ಧನ ಇತ್ತು ಅಂತ ಇಟ್ಕೊಡ್ರಿ, ದುಡ್ಡಿದ್ದರೆ ಆ ದುಡ್ಡು ಉಳ್ಳವನು ಇವನಾಗ್ಬೋದು. ಇವನಿಗೆ ಒಂದೇನೋ ಒಂದು ಮನೆ ಇದ್ದರೆ ಮನೆ ಉಳ್ಳವನು ಇವನಾಗ್ಬೋದು. ಒಂದು ಇರಬೇಕು ಅದನ್ನು ಉಳ್ಳವನು ಇವನಾಗ್ಬೋದು. ಹಾಗೆ ವಿಜಯೀಂದ್ರ ಎನ್ನುವಂಥ ಹೆಸರಿದೆ ಯಾರಿಗೆ? ವಿಜಯೀಂದ್ರ ಎನ್ನುವಂತಹ ಹೆಸರಿನ ಪರಮಾತ್ಮ, ವಿಜಯೀಂದ್ರ ನಾಮಕ ಪರಮಾತ್ಮ, ಅವನು ಸರ್ವತಂತ್ರ ಸ್ವತಂತ್ರ. ನೇರವಾಗಿ ಸರ್ವತಂತ್ರ ಸ್ವತಂತ್ರ ಎನ್ನುವಂತಹ ಪದ ಬಳಕೆ ಬರೋದೇ ವಿಜಯೀಂದ್ರ ಎನ್ನುವಂಥ ಪರಮಾತ್ಮನಲ್ಲಿ. ಆ ವಿಜಯೀಂದ್ರ ಎನ್ನುವಂಥ ಪರಮಾತ್ಮನ ಹೆಸರದು. ಆ ಹೆಸರನ್ನು ಇಟ್ಕೊಂಡಿರುವಂಥವ್ರು ಈ ವಿಜಯೀಂದ್ರ ಎನ್ನುವಂಥ ಭಿಕ್ಷು. ಸರ್ವತಂತ್ರ ಸ್ವತಂತ್ರನೇ ವಿಜಯೀಂದ್ರಾಖ್ಯ ಭಿಕ್ಷುಣ. ನಾ ಭಿಕ್ಷು ಅಂತ ಹೇಳ್ಕೊತಾರೆ ನೋಡ್ರಿ. ನಿಮಗೆ ಆ ಹಿಂದಿನ ವಿಶೇಷಣಕ್ಕೂ ಭಿಕ್ಷು ಅಂತ ಹೇಳ್ಕೊಳ್ಳಿಕ್ಕೂ ಹಂಗೇನಾದರೂ ಒಂದು ವೇಳೆ ಅದು ಅಹಂಕಾರದ ಪ್ರಚೋದನೆಯಿಂದ ಹೊರಟಂಥ ಶಬ್ದವೇ ಆಗಿದ್ದ ಪಕ್ಷದಲ್ಲಿ ಭಿಕ್ಷು ಅಂತ ಯಾಕೆ ಹೇಳ್ಕೊತಾರೆ? ಭಿಕ್ಷುಗಳು ಅಂತಂದರೆ ಮನೆಗೆ ಯಾಚನೆ ಮಾಡಿ ಭಿಕ್ಷಾಟನೆ ಮಾಡಿಕೊಂಡು ತಿಂದು ಬದುಕುವಂತಹ ಇವರು ಭಿಕ್ಷುಗಳು ಅಂತಂದರೆ. ಅಷ್ಟು ಭಿಕ್ಷಾಟನೆ ಮಾಡುವಂತಹ ವಿನಯಪೂರ್ವಕವಾದಂತಹ ಮನಸ್ಸತ್ತೆ ಇರುವಂತಹ ಯತಿಗಳು ಸರ್ವತಂತ್ರ ಸ್ವತಂತ್ರ ಅಂತ ಹಾಕ್ಕೊತಾರೆ. ಅಂದರೆ ಸರ್ವತಂತ್ರ ಸ್ವತಂತ್ರನಾದಂತಹ ವಿಜಯೀಂದ್ರ ಎನ್ನುವಂತಹ ಹೆಸರು. ಯೋ ದೇವಾನಾಂ ನಾಕದ ಹೆಂಗ್ರಿ ಎಲ್ಲ ಹೆಸರು ಅವನು ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಅಂತಂದರೆ ಶ್ರುತಿ. ಯೋ ದೇವಾನಾಂ ನಾಮದ ಏಕ ಏವ, ದೇವತೆಗಳಿಗೆಲ್ಲ ಹೆಸರು ಕೊಟ್ಟವನು ಅವನೇ. ಮತ್ತು ಈ ವಿಜಯೀಂದ್ರ ಎನ್ನುವಂತಹ ಹೆಸರು ಅವನಲ್ಲಿ ಇದೆ, ಅದು ಇನ್ನೊಬ್ಬರಿಗೆ ಕೊಡ್ತಾನೆ. ಅವನಲ್ಲಿ ವಿಜಯೇಂದ್ರ ಎನ್ನುವಂಥ ಹೆಸರಿದೆ ವಿಷ್ಣುವಿನಲ್ಲಿ, ಅದು ಈ ವಿಜಯೇಂದ್ರ ಎನ್ನುವಂಥ ಯತಿಗಳಿಗೆ ಕೊಟ್ಟಿದ್ದಾನೆ. ಹಾಗಾಗಿ ವಿಜಯೇಂದ್ರ ಭಿಕ್ಷುಗಳು ಅಂತ ಇವ್ರ ಹೆಸರಿಗೆ ಬಂದರು ಅನ್ನೋ ಕಾರಣಕ್ಕಾಗಿ ಈ ಸರ್ವತಂತ್ರ ಸ್ವತಂತ್ರ ಎನ್ನುವಂತಹ ಶಬ್ದವನ್ನು ಅತಿ ಔಚಿತ್ಯಪೂರ್ಣವಾಗಿ ವಿಜಯೇಂದ್ರರಲ್ಲಿ ಸಮನ್ವಯ ಅಂತನ್ನುವಂಥದ್ದನ್ನು ಮಾಡ್ಬೋದು. ಹಾಗಾಗಿ ವಿಷ್ಣು ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸುವಂತಹ ಆ ಶಬ್ದ ಅಂತನ್ನುವಂಥದ್ದು ವಿಜಯೇಂದ್ರ ಸ್ವಾಮಿಗಳಲ್ಲಿ ಅತ್ಯಂತ ಅನ್ವರ್ಥ ಆಗಿದೆ. ಯಥಾಕಥಂಚಿತ ಅವರ ಆರಾಧನಾ ಸಂದರ್ಭದಲ್ಲಿ ಅದನ್ನು ಹೇಳೋಣ ಅಂತನ್ನುವಂಥ ವಿಚಾರ ಇಟ್ಕೊಂಡಿದ್ದೆ. ಇದರಿಂದ ಗುರುಗಳು ನಿಮ್ಮ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ಕೇಳ್ಕೊತ ಕೃಷ್ಣ ಅರ್ಪಣಮಸ್ತು.